ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಭಾನುವಾರದ ಹರಟೆಗೆ ಸ್ವಾಗತ. ಅಪರೂಪದ ಸಂಚಿಕೆ ಭಾನುವಾರದ ಸಂಚಿಕೆ, ಭಾಳ ವಿಶೇಷವಾದ ಸಂಚಿಕೆ ಭಾನುವಾರದ ಸಂಚಿಕೆ, ಉಲ್ಲಾಸಮಯವಾಗಿ ಹೇಳಲಿಕ್ಕೆ ಅವಕಾಶ ಇರುವ ಸಂಚಿಕೆ ಭಾನುವಾರದ ಸಂಚಿಕೆ. ಹೀಗಾಗಿ ಭಾನುವಾರದ ಸಂಚಿಕೆ ಮಾಡಲಿಕ್ಕೆ ನನಗೆ ಭಾಳ ಖುಷಿ. ಒಂದು ಭಾಳ ದೊಡ್ಡ ಮಟ್ಟದ ಬೆಳವಣಿಗೆ ಆಗಿದೆ. ಆ ಬೆಳವಣಿಗೆಯನ್ನು ಕೇಳಿದರೆ ಖಂಡಿತವಾಗಿ ನೀವು ತುಂಬ ಸಂತೋಷ ಪಡ್ತೀರಿ. ಅಂದರೆ ಕರ್ಮ ಸಿದ್ಧಾಂತದ ಪ್ರಕಾರ ನಾವು ಮಾಡಿದ್ದೇನಿದೆ ಅದನ್ನು ಇಲ್ಲಿಯೇ ಕಲಿಯುವುದಲ್ಲಿ ಅನುಭವಿಸಿ ಹೋಗಬೇಕು ಅನ್ನುವುದಕ್ಕೆ ಅರವಿಂದ್ ಕೇಜ್ರಿವಾಲ್ ನಮ್ಮ ಕಣ್ಣೆದುರಿಗೆ ಸಾಕ್ಷಿಯಾಗಿ ಕಾಣ್ತಾ ಇದ್ದಾರೆ. ಯಾವ ಉದ್ಧವ್ ಠಾಕ್ರೆ ಭಾರತೀಯ ಜನತಾ ಪಾರ್ಟಿಗೆ ಆ ರೀತಿಯ ದ್ರೋಹವನ್ನು ಮಾಡಿದರೋ, ಯಾವ ಉದ್ಧವ್ ಠಾಕ್ರೆ ಇವತ್ತು ಮಹಾರಾಷ್ಟ್ರದಲ್ಲಿ ಬೀದಿಗೆ ಬಿದ್ದಿದ್ದಾರೋ, ಅದೇ ಸ್ಥಿತಿ ಅರವಿಂದ್ ಕೇಜ್ರಿವಾಲ್ಗೆ ಬರುವಂತಹ ಗಳಿಗೆಗಳು ಬಹಳ ಸನ್ನಿಹಿತವಾಗಿದ್ದಾವೆ. ಅಂಥ ಲಕ್ಷಣಗಳು ಸ್ಪಷ್ಟವಾಗಿ ಗೋಚರಿಸ್ತಾ ಇದ್ದಾವೆ. ಜನಾದೇಶ ಪಡೆದ ಮೇಲೆಯೂ ಭಾರತೀಯ ಜನತಾ ಪಾರ್ಟಿ ಕೈಬಿಟ್ಟು ಸಿದ್ಧಾಂತಕ್ಕೆ ವಿರುದ್ಧವಾಗಿ ಉದ್ಧವ್ ಠಾಕ್ರೆ ಕಾಂಗ್ರೆಸ್ ಜೊತೆ ಕೈ ಜೋಡಿಸಿ, ಯಾವ ಅವರ ತಂದೆ ಕಾಂಗ್ರೆಸ್ಸನ್ನು ಇನ್ನಿಲ್ಲದ ಹಾಗೆ ದ್ವೇಷಿಸ್ತಾ ಇದ್ರೋ ಅಂಥ ಬಾಳ ಠಾಕ್ರೆಯ ಮಗ ಕಾಂಗ್ರೆಸ್ ಜೊತೆ ಕೈ ಜೋಡಿಸಿ ಅಧಿಕಾರ ಹಿಡಿದ್ರು. ಅವಾಗ ಎಲ್ರಿಗೂ ಏನು ಅನ್ನಿಸ್ತು ಅಂದರೆ ಎಂಥ ದೊಡ್ಡದಾದಂಥ ಮೋಸ ಆಗೋಯ್ತು, ಏನಿದು ಈ ರೀತಿ ಆದರೆ ಹೆಂಗೆ, ಎಲ್ಲ ಕೆಟ್ಟವ್ರಿಗೆ ಕಾಲ ಇದು ಅಂತ. ಆದರೆ ಇವತ್ತು ಉದ್ಧವ್ ಠಾಕ್ರೆ ಎಲ್ಲಿದ್ದಾರೆ ಅಂತ ಕೇಳಿದ್ರೆ ಆತ ಅಪ್ರಸ್ತುತ ವ್ಯಕ್ತಿಯಾಗಿದ್ದಾರೆ. ಅದೇ ಸ್ಥಿತಿ ಅರವಿಂದ್ ಕೇಜ್ರಿವಾಲ್ಗೆ ಬಂದಿದೆ. ಮೊದಲಿಗೆ ನಿನ್ನೆ ನಡೆದ ಕಾರ್ಯಕ್ರಮದ ಬಗ್ಗೆ ಒಂದು ನಿಮಿಷ ತಮಗೆ ಮಾಹಿತಿಯನ್ನು ಕೊಟ್ಬಿಡ್ತೇನೆ. ಏಕೆಂದರೆ ತಾವು ಸಹಸ್ರ ಸಂಖ್ಯೆಯಲ್ಲಿ ಅಜಿತ್ ಡೋವಲ್ ಅವರ ಪುಸ್ತಕವನ್ನು ಅಂಚೆಯ ಮೂಲಕ ತರಿಸಿಕೊಂಡಿದ್ದೀರಿ. ಎಷ್ಟೋ ಜನ 25 ಕಾಪಿ 50 ಕಾಪಿಗೆ ಹಣವನ್ನು ಕಳಿಸಿ ಕೊರಿಯರ್ ಮೂಲಕ ತರಿಸಿಕೊಂಡಿದ್ದಾರೆ. ಮೊದಲನೇ ಆವೃತ್ತಿ ಸಂಪೂರ್ಣವಾಗಿ ಖಾಲಿಯಾಗಿದ್ದರಿಂದ ಎರಡನೇ ಆವೃತ್ತಿಯನ್ನು ಮತ್ತೆ ಮುದ್ರಿಸಬೇಕಾಯಿತು ಸಾಹಿತ್ಯ ಪ್ರಕಾಶನದ, ಹುಬ್ಬಳ್ಳಿಯ ಕೊಪ್ಪಿಕೋ ರೋಡಲ್ಲಿರುವಂಥ ಸಾಹಿತ್ಯ ಪ್ರಕಾಶನದ ಸುಬ್ಬಣ್ಣ ಅವರಿಗೆ. ಎರಡನೇ ಆವೃತ್ತಿಯ ಬಿಡುಗಡೆಯನ್ನು ನನ್ನ ಸಾಮಾಜಿಕ ಜೀವನದ ಯಜಮಾನ ಅಂತ ನಾನು ಹೇಳಿಕೊಳ್ಳುವ ನನ್ನ ಹಿರಿಯ ಸಹೋದರ ವಿಜಯ ಸಂಕೇಶ್ವರ್ ಅವರು ನಿನ್ನೆ ಹುಬ್ಬಳ್ಳಿಯಲ್ಲಿ ಬಿಡುಗಡೆ ಮಾಡಿದರು. ಸಂಜೆ ನಾನು ಬಹಳ ಆಪ್ತ ಅನಿಸಿದಂಥ, ಬಹಳ ಖುಷಿ ಕೊಟ್ಟಂಥ, ಉಲ್ಲಾಸಮಯವಾಗಿ ನನ್ನ ಸಮಯವನ್ನು ಕಳೆದಂಥದ್ದು ನಿನ್ನೆ ಹುಬ್ಬಳ್ಳಿಯಲ್ಲಿ ಕೊಪ್ಪಿಕೋ ರೋಡ್ನಲ್ಲಿ ಈ ಸಾಹಿತ್ಯ ಭಂಡಾರದ ಅಟ್ಟದ ಮೇಲೆ ನಮ್ಮ ಸಾಮಾಜಿಕ ಪರಿವಾರದ ಬಹಳಷ್ಟು ಜನ ಬಂಧುಗಳಲ್ಲಿ ಬಂದಿದ್ದರು. ಎಷ್ಟು ಖುಷಿಯಾಗಿದ್ದರು ಅಂದರೆ ನನ್ನ ಜೊತೆ ಸೇರಿ ಮಾತಾಡಲಿಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ. ಜೊತೆಗೆ ನಾನೆಷ್ಟು ಖುಷಿಯಾಗಿದ್ದೆ ಅಂದರೆ, ಯಾರನ್ನೂ ನಾನು ನಿಮ್ಮನ್ನು ನೋಡಿರೋದಿಲ್ಲ, ನೀವು ಹಿಂಗಿರಬಹುದು ಅನ್ನುವಂಥ ಒಂದು ಕಲ್ಪನೆ ನನ್ನಲ್ಲಿರ್ತದೆ. ಅದು ಸಾದೃಶ್ಯ ಸ್ವರೂಪವಾಗಿ ನನ್ನ ಕಣ್ಣೆದುರಿಗೆ ಬಂದಾಗ ಹೆಂಗಿರ್ತದೆ. ಎಷ್ಟೋ ಜನ ಸೋದರಿಯರು ಬಂದಿದ್ದರು, ತಾಯಂದರು ಬಂದಿದ್ದರು, ಅಜ್ಜಿ ಬಂದಿದ್ದರು. ಅವ್ರ ಜೊತೆ ಫೋಟೋ ತೆಗೆಸ್ಕೊಳ್ಳೋಕ್ಕೆ ಒಂದು ರೀತಿಯ ಖುಷಿ ಆಯಿತು. ಎರಡನೇ ಆವೃತ್ತಿ ಪ್ರಕಟಗೊಂಡಿದೆ ಅಜಿತ್ ಡೋವಲ್ ಅವ್ರದ್ದು. ನನಗೆ ಬರೆಯಲಿಕ್ಕೆ ಮತ್ತೆ ಪ್ರೇರಣೆ ಆಗಿದೆ. ಭಾಳ ಅದ್ಭುತವಾದಂಥ ಒಂದು ಪುಸ್ತಕವನ್ನು ಬರೆಯುವ ಆಲೋಚನೆಯನ್ನು ಮಾಡಿದ್ದೇನೆ ಯೋಗಿ ಆದಿತ್ಯನಾಥ್ ಅವ್ರ ಬಗ್ಗೆ. ಅವರ 2017ರಿಂದ 2027 ಅವರ ಬದುಕಿನಲ್ಲಿ ನಡೆದ ಘಟನೆಗಳೇನಿದಾವಲ್ಲ ಅದನ್ನು ಮಾತ್ರ ಇಟ್ಕೊಂಡು, ಮತ್ತು ನನಗೆ ಉತ್ತರ ಪ್ರದೇಶ ಜೊತೆ ಹೆಚ್ಚು ನಂಟಿರೋದ್ರಿಂದ ಅದು ಬರಲಿಕ್ಕೆ ಕಷ್ಟನೂ ಆಗಲಿಕ್ಕಿಲ್ಲ, ಬರೆಯುವ ಒಂದು ಯೋಚನೆಯನ್ನು ನಿನ್ನೆ ಹುಬ್ಬಳ್ಳಿಯಲ್ಲಿ ಸಂಕಲ್ಪ ಮಾಡಿದ್ದೇನೆ. ತಮ್ಮ ಆಶೀರ್ವಾದ ನನ್ನ ಮೇಲೆ ಸದಾ ಇರಲಿ. ಬೇರೆ ಬೇರೆ ಊರುಗಳಿಗೆ ಇದೇ ರೀತಿ ಹೋಗಬೇಕು ಅನ್ನುವಂಥ ಆಲೋಚನೆ ನನ್ನಲ್ಲಿ ಮೊಳಕೆ ಹೊಡೆದಿದೆ. ಅದು ಖಂಡಿತ ತಮ್ಮೆಲ್ಲರ ಸಹಕಾರದಿಂದ ತಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರೆ ತಮ್ಮೂರಿಗೆ, ಅದು ಭಾನುವಾರದಂದಿದ್ದರೆ ಬರುವ ಪ್ರಯತ್ನವನ್ನು ಮಾಡ್ತೀನಿ. ಈಗ ವಿಷಯಕ್ಕೆ ಬರೋಣ. ವಿಷಯ, ಪಂಜಾಬದ ಸರ್ಕಾರ ಬಿದ್ದು ಹೋಗುವ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ಅರವಿಂದ್ ಕೇಜ್ರಿವಾಲ್ ಅವರು ತಾನು ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷ ಅನ್ನುವಂಥ ಕಾರಣವನ್ನು ತೋರಿಸಿ ಕೇಂದ್ರ ಸರ್ಕಾರದಿಂದ ಲೋಧಿ ರೋಡ್ನಲ್ಲಿ ಬಹಳ ದೊಡ್ಡದಾದಂಥ ಬಂಗಲೆಯನ್ನು ಹೊಡ್ಕೊಂಡ್ರು. ಯಾವ ಮನುಷ್ಯನಿಗೆ ಸರ್ಕಾರಿ ಬಂಗಲೆ ಬೇಡ, ಕಾರು ಬೇಡ, ಭದ್ರತಾ ವ್ಯವಸ್ಥೆ ಬೇಡ, ಕೆಂಪು ಗೂಟದ ಕಾರು ಬೇಡ, ಯಾವುದೇ ಸವಲತ್ತು ಬೇಡ ಅಂತ ಹೇಳಿದ ಮನುಷ್ಯ ಕೋರ್ಟಿಗೆ ಹೋಗಿ ಪರದಾಡಿ ಗಲಾಟೆ ಮಾಡಿ ಹಕ್ಕನ್ನು ನಾನು ಕೇಳ್ತಾ ಇದ್ದೀನಿ ಅಂಥೇಳಿ ನಂಬರ್ 95 ಲೋಧಿ ರೋಡ್ ಅನ್ನುವಂಥ ಬಂಗಲೆಯನ್ನು ಈತ ಪಡ್ಕೊಂಡ್ರು. ಇವ್ರದ್ದು ಯಾವ ಸೀಮೆಯ ರಾಷ್ಟ್ರೀಯ ಪಕ್ಷ ನನಗಂತೂ ಅರ್ಥ ಆಗ್ತಾ ಇಲ್ಲ. ಇದ್ದಂಥ ಈ ಅವರ ಸರ್ಕಾರ ಇದ್ದಂಥ ದಿಲ್ಲಿಯ ಸರ್ಕಾರ ಹೊರಟು ಹೋಯಿತು, ಬೇರೆ ಎಲ್ಲಿಯೂ ಅಸ್ತಿತ್ವದಲ್ಲಿ ಇಲ್ಲ. ಪಂಜಾಬದಲ್ಲಿ ಕಂಟಕ ಬಂದು ಕೂತಿದೆ. ಏನು ಕಂಟಕ? ನಿಮಗೀಗಾಗಲೇ ಗೊತ್ತು, 10 ರಾಜ್ಯಸಭಾ ಸದಸ್ಯರಲ್ಲಿ 7 ಜನ ಬಿಟ್ಟು ಭಾರತೀಯ ಜನತಾ ಪಾರ್ಟಿಯಲ್ಲಿ ವಿಲೀನರಾಗಿದ್ದಾರೆ, ಸೇರ್ಪಡೆಯಾಗಿದೆ. ರಾಘವ್ ಚಡ್ಡಾ ಇದಕ್ಕೆ ಮುಹೂರ್ತವನ್ನು ಇಟ್ಟರು. ನಿತಿನ್ ನಬೀನ್ ಅವ್ರನ್ನ ಸ್ವೀಕಾರ ಮಾಡಿದರು, ಮಾಡಿ ಪಕ್ಷಕ್ಕೆ ಸೇರಿಕೊಂಡ್ರು. ಹಾಗಂತ ರಾಘವ್ ಚಡ್ಡಾ ಭಾಳ ಸಚ್ಚಾರಿತ್ರವಂತ, ಆತನನ್ನು ಹಾಡಿ ಹೋಗಬೇಕು ಆ ರೀತಿಯಾದ ಆಲೋಚನೆಯನ್ನು ಖಂಡಿತ ಮಾಡಿಬಿಡಿ. ಏಕೆಂದರೆ ಇಬ್ಬರು ಕಳ್ಳರು ಸೇರಿ ಪಕ್ಷವನ್ನು ಕಟ್ಟಿದಂಥವ್ರು ಇವರು.
ಸುಮಾರು 8 ವರ್ಷಗಳ ಕಾಲ ಈತ ಕೋಶಾಧ್ಯಕ್ಷನಾಗಿ ಬೇಕಾದಷ್ಟು ಹಣವನ್ನು ರಾಘವ ಚಡ್ಡಾನು ಅಪರಾತಪರ ಹೇರಾಫೇರಿ ಎಲ್ಲವನ್ನು ಮಾಡಿ ಹೋಗಿರ್ತದೆ. ಯಾಕೆಂದರೆ ಯಾವ ಪಕ್ಷ ದುಡ್ಡಿನ ಹಿಂದೆ ಬೀಳೋದಿಲ್ಲ ಅಂತ ಹೇಳ್ತದೋ ಅದು NRIಗಳಿಂದ ದುಡ್ಡನ್ನು ಸಂಗ್ರಹ ಮಾಡುತ್ತೆ, ರಾತ್ರಿ ಡಿನ್ನರ್ ಹೆಸರಲ್ಲಿ ದುಡ್ಡನ್ನು ಕೂಡಿಸತ್ತೆ. ಅದೆಲ್ಲ ಮಾಡಿದರೆ ನಮ್ಗೆ ಬೇಜಾರಿಲ್ಲ. ಯಾವುದೋ ಒಂದು ಸಂಘಟನೆಯನ್ನು ನಡೆಸ್ಬೇಕಾದ್ರೆ ದುಡ್ಡು ಬೇಕಾಗತ್ತೆ, ದುಡ್ಡನ್ನು ಜನರಿಂದನೇ ಪಡೆದು ಮಾಡಬೇಕು, ಯಾವುದೇ ಭ್ರಷ್ಟಾಚಾರ ಬೇಡ ಅನ್ನುವಂಥ ಸಂದರ್ಭದಲ್ಲಿ ಜನ ಅವ್ರಿಗೆ ಸಹಾಯ ಮಾಡಬೇಕು. ಆದರೆ ಇವರು ಖಲಿಸ್ತಾನಿಗಳಿಂದ ದುಡ್ಡು ತೊಗೊಂಬಂದ್ರಲ್ಲ, ಅದನ್ನು ಸ್ವತಃ ಪತ್ವಂತ್ ಸಿಂಗ್ ಪನ್ನೂ ಹೇಳಿದ್ನಲ್ಲ ಲೆಕ್ಕಾಚಾರಗಳ ಸಹಿತ. ಆ ಲೆಕ್ಕಾಚಾರ ಇಟ್ಟವ್ರು ಯಾರು? ಇದೇ ರಾಘವ ಚಡ್ಡಾ. ಈ ರಾಘವ ಚಡ್ಡಾ ಅಲ್ಲಿ ಕೋಶಾಧ್ಯಕ್ಷ. ರಾಘವ ಚಡ್ಡಾನ ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ, ಯಾವಾಗ ಅರವಿಂದ್ ಕೇಜ್ರಿವಾಲ್ ಅವರು ದಿಲ್ಲಿ ಲಿಕ್ಕರ್ ಹಗರಣದಲ್ಲಿ ಬ್ಯುಸಿಯಾಗಿದ್ದರು, ಯಾವ ಅರವಿಂದ್ ಕೇಜ್ರಿವಾಲ್ ದಿಲ್ಲಿಯಲ್ಲಿ ದುಡ್ಡನ್ನು ಕೆಬರಿಕೊಳ್ಳುವಂಥ ಸ್ಥಿತಿಯಲ್ಲಿದ್ದರು, ಆವಾಗ ಆತ ಪಂಜಾಬದಲ್ಲಿ ಪಕ್ಷವನ್ನು ಸಂಘಟನೆ ಮಾಡ್ತಾ ಇದ್ದ. ಆತ ಪಂಜಾಬದ ಪ್ರಭಾರಿಯಾಗಿದ್ದ. ಪಂಜಾಬದಲ್ಲಿ ಸರ್ಕಾರ ಆಗಲಿಕ್ಕೆ ಮೂಲ ಕಾರಣವೇ ರಾಘವ ಚಡ್ಡಾ. ಅಲ್ಲಿರುವಂಥ ಎಲ್ಲ ಸದಸ್ಯರು ಯಾರ್ದಾದ್ರೂ ಮಾತು ಕೇಳ್ತಾರೆ ಅಂದರೆ ಅದು ರಾಘವ ಚಡ್ಡಾನ ಮಾತು ಕೇಳ್ತಾರೆ, ಭಗವಂತ್ ಸಿಂಗ್ ಮಾನ್ ಮಾತು ಕೇಳೋದಿಲ್ಲ. ಯಾಕೆ ಭಗವಂತ್ ಸಿಂಗ್ ಮಾನ್ ಎಚ್ಚರನೇ ಇರೋದಿಲ್ಲ ಈ ಕೇಸ್ ಅವರು. ಮೊದಲೇದು. ಎರಡನೇದ್ದು, ಈತನ ಭಗವಂತ್ ಸಿಂಗ್ ಮಾನ್ ಬೆಳೆಯಬಾರದು ಅನ್ನುವಂಥ ಕಾರಣಕ್ಕೋಸ್ಕರ ಅಂಡರ್ಸ್ಟ್ಯಾಂಡಿಂಗಲ್ಲಿ ಅರವಿಂದ್ ಕೇಜ್ರಿವಾಲ್ ಸೂಪರ್ CM ರೀತಿಯಲ್ಲಿ ರಾಘವ್ ಚಡ್ಡಾನನ್ನು ಪಂಜಾಬ್ನಲ್ಲಿ ಬಿಟ್ಟಿದ್ದರು. ನಿಮಗೆಲ್ಲ ನೆನಪಿದೆ ಅನ್ಕೋತೀನಿ, ಭಾಳ ಸಂಚಿಕೆಗಳಲ್ಲಿ ಈ ವಿಷಯ ಹೇಳಿದ್ದೇನೆ. ಭಗವಂತ್ ಸಿಂಗ್ ಮಾನ್ ಏನಾಗಿದೆ ಅಂದರೆ ಆತ ಸಮನ್ವಯದಲ್ಲಿ ವಿಫಲನಾಗಿದ್ದಾನೆ. MLAಗಳ ವಿಶ್ವಾಸ ಕಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈಗ MLAಗಳಿಗಿರುವಂಥ ಪಂಜಾಬ್ದಲ್ಲಿರುವಂಥ MLAಗಳಿಗಿರುವಂಥ ಅತಿ ದೊಡ್ಡದಾದಂಥ ಆತಂಕ ಏನಪ್ಪ ಅಂದರೆ, ಬರುವ 2027 ಫೆಬ್ರವರಿಯಲ್ಲಿ ಚುನಾವಣೆ ಇದೆ. ಜನರಿಗೆ ಮುಖ ತೋರಿಸ್ಲಿಕ್ಕೆ ಅವ್ರ ಕಡೆ ಸಾಧ್ಯ ಆಗ್ತಾ ಇಲ್ಲ, ಯಾವುದೇ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಕ್ಕಾಗ್ತಾ ಇಲ್ಲ. 50,000 ಕೋಟಿ ರೂಪಾಯಿಗಳ ಸಾಲವನ್ನು ಅಮಿತ್ ಶಾ ಅವ್ರ ಹತ್ರ ಕೇಳಲಿಕ್ಕೆ ಹೋದರು. ಅಮಿತ್ ಶಾ ಹೇಳಿದ್ರು ಇಲ್ಲ ಪ್ರಧಾನಮಂತ್ರಿ ಹತ್ರ ನೀವು ಹೋಗಿ ಕೇಳಿ ಅಂದರು. ಈತ ಮುಖ್ಯಮಂತ್ರಿ ಆದ ತಕ್ಷಣ ಆತ ಹೋಗಿ ನರೇಂದ್ರ ಮೋದಿ ಅವ್ರನ್ನ ಭೇಟಿ ಆದರು. ಭಗವಂತ್ ಸಿಂಗ್ ಮಾನು ನಮಗೆ 50,000 ಕೋಟಿ ಸಾಲ ಬೇಕು, ನಮಗೆ ಸರ್ಕಾರ ನಡೆಸಲಿಕ್ಕೆ ಆಗ್ತಾ ಇಲ್ಲ, ಸ್ಟಾರ್ಟಿಂಗ್ ಫಂಡ್ ಬೇಕು ಅಂತ ಕೇಳಿದ ಸಂದರ್ಭದಲ್ಲಿ ಅವರು ಹೇಳಿದ್ರು ನೀವು ಯಾಕೆ ಈ ರೀತಿಯಾದಂಥ ಘೋಷಣೆಗಳನ್ನು ಮಾಡಿದ್ದೀರಿ, ಯಾವಾಗ ನಿಮಗೆ ದುಡ್ಡೇ ಇಲ್ಲ ಖಜಾನೆಯಲ್ಲಿ ಆ ರೀತಿಯಾದಂಥ ಮಾಡುವ ಅಗತ್ಯ ಏನಿತ್ತು, ಮುಂದೆ ನೋಡೋಣ ಆದ್ರೆ ಕೊಡ್ತೀನಿ ಅಂತ ಹೇಳಿದ್ರು, ಕೊಡಲಿಲ್ಲ. ಇಲ್ಲಿಯವರೆಗೂ ಇವರು ಘೋಷಣೆ ಮಾಡಿದ್ದು ಯಾವುದನ್ನು ಕೂಡ ಅಲ್ಲಿ ಈಡೇರಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಮತ್ತು ರಾಜಕೀಯವಾಗಿ ಈಗ ಸಂಪೂರ್ಣವಾಗಿ ಆಡಳಿತ ವಿರೋಧಿಯಲ್ಲಿ ಪಂಜಾಬ್ದಲ್ಲಿ ಮನೆ ಮಾಡಿದೆ. ಸಮಸ್ಯೆ ಏನಪ್ಪ ಅಂದರೆ ಅಲ್ಲಿ ವಿರೋಧ ಪಕ್ಷ ಇಲ್ಲ, ಭಾರತೀಯ ಜನತಾ ಪಾರ್ಟಿಗೆ ಬೇಸಿಲ್ಲ, ಕಾಂಗ್ರೆಸ್ ಪಕ್ಷವನ್ನು ಸಂಪೂರ್ಣವಾಗಿ ಮಠ ಹತ್ತಿಸಿಬಿಟ್ಟಿದ್ದಾರೆ ಪಿಂಕಿ, ನಿಮಗೆ ಗೊತ್ತಿರೋ ವಿಚಾರ. ಹೀಗಾಗಿ ಅರವಿಂದ್ ಕೇಜ್ರಿವಾಲ್ ಅವರ ಆಮ್ ಆದ್ಮಿ ಪಾರ್ಟಿ ಮೇಲೆ ಜನರಿಗೆ ನಂಬಿಕೆ ಇಲ್ಲ. ಎದುರುಗಡೆ ಶಿರೋಮಣಿ ಅಕಾಲಿ ದಳವೂ ಇಲ್ಲ, ಕಾಂಗ್ರೆಸ್ಸು ಗಟ್ಟಿಯಾಗಿಲ್ಲ, ಭಾರತೀಯ ಜನತಾ ಪಾರ್ಟಿಗೆ ಬೇಸಿಲ್ಲ. ಈ ಕಾಲಘಟ್ಟದಲ್ಲಿ ಚುನಾವಣೆ ನಡೀಬೇಕಾಗಿತ್ತು ಅಲ್ಲಿ. ಆದರೆ ಈಗ ಹೊಸ ಬೆಳವಣಿಗೆಯ ಪ್ರಕಾರ ರಾಘವ್ ಚಡ್ಡಾನನ್ನು 48 ಜನ MLAಗಳು ಸೇರಿ ಮನವೊಲಿಸಿ ಪ್ರತ್ಯೇಕ ಸರ್ಕಾರ ರಚನೆ ಮಾಡಿ ನಾವು ಭಗವಂತ್ ಸಿಂಗ್ ಮಾನ್ ಜೊತೆ ಇರಲಿಕ್ಕೆ ರೆಡಿ ಇಲ್ಲ, ಹೊಸ ಸರ್ಕಾರ ರಚನೆ ಮಾಡಿ ಅಂತ ಒಂದು ಪ್ರಪೋಸಲ್ ಕೊಟ್ಟಿದ್ದಾರೆ. ರಾಘವ್ ಚಡ್ಡಾ ಹೇಳೋ ಪ್ರಕಾರ 63 ಜನ ಸದಸ್ಯರು ಅವ್ರ ಕಡೆ ಇದ್ದಾರೆ, 48 ಜನ ಸ್ವತಃ ಆಮ್ ಆದ್ಮಿ ಪಾರ್ಟಿಯ ಮುಖ್ಯರಾದಂಥ MLAಗಳು ಎಲ್ಲರೂ ಒಪ್ಕೊಂಡಿದ್ದಾರೆ. ಒಟ್ಟು ನನ್ನ ಹತ್ರ 63 ಸಂಖ್ಯೆಯ ಬೆಂಬಲ ಇದೆ ಅಂತ ಅವ್ರು ಹೇಳ್ತಾ ಇರೋದು. ಅಲ್ಲಿ ಬೇಕಾಗಿರುವ ಮ್ಯಾಜಿಕ್ ನಂಬರ್ 59. ಭಾರತೀಯ ಜನತಾ ಪಾರ್ಟಿ ಹೊರಗಡೆಯಿಂದ ಸಪೋರ್ಟ್ ಮಾಡ್ತೀನಿ ಅಂತ ಮಾಡತ್ತೆ ಅನ್ನುವಂಥ ಲೆಕ್ಕಾಚಾರ ಇದೆ. ಈ ಮಧ್ಯೆ ಅರವಿಂದ್ ಕೇಜ್ರಿವಾಲು ಈಗೇನು 10ರಲ್ಲಿ 7 ಜನ ಬಿಟ್ಟು ಹೋದ್ರಲ್ಲ, ಈ 7 ಜನರ ಮೇಲೆ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಅವ್ರ ಮೇಲೆ ಕೋರ್ಟ್ಗೆ ಹೋಗ್ತೀನಿ ಅಂತ ಹೇಳಿದ್ದಾರೆ. ಸಂವಿಧಾನ ಏನು ಹೇಳುತ್ತೆ, ಯಾವಾಗ 10 ಜನ ಸದಸ್ಯರಿದ್ದಾರೆ ಅದ್ರ 2/3 ಎಷ್ಟಿದ್ದಾರೋ ಅಷ್ಟು ಜನ ಏಕಕಾಲಕ್ಕೆ ಸಾಮೂಹಿಕವಾಗಿ ವಲಸೆ ಹೋದದ್ದೇ ಆದರೆ ಅದು ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಬರೋದಿಲ್ಲ. ಇದೇ ಸಮಸ್ಯೆ ಮಹಾರಾಷ್ಟ್ರದಲ್ಲಿ ಆಗಿತ್ತು. ಯಾವಾಗ ಏಕನಾಥ್ ಶಿಂದೆ ಇದ್ದಕ್ಕಿದ್ದ ಹಾಗೆ ಎಲ್ಲ MLAಗಳನ್ನ ಕರ್ಕೊಂಡು 39 ಜನ MLA ಕರ್ಕೊಂಡು ಗೌಹಾತಿ ಹೋಟ್ಲಿಗೆ ಹೋದರು ರ್ಯಾಡಿಸನ್ ಬ್ಲೂಗೆ, ಆವಾಗ ಕಿರ್ಚಾಡ್ತಾ ಇದ್ದದ್ದು ಇದೇ ಮಾತನ್ನೇ ಕಿರ್ಚಾಡ್ತಾ ಇದ್ರು ಅವರು, ಉದ್ಧವ್ ಠಾಕ್ರೆ ಅವರು. ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ನುವ ಇವ್ರನ್ನೆಲ್ಲರನ್ನೂ ಇದು ಮಾಡಿಸ್ಬಿಡ್ತೀನಿ, ಅನೂರ್ಜಿತಗೊಳಿಸ್ಬಿಡ್ತೀನಿ, ಇವರು ಸರ್ಕಾರವೇ ಇರೋದಿಲ್ಲ, ಹಾಗೆ ಹೀಗೆ ಪಡಲಾರದ ಪ್ರಯತ್ನವನ್ನೆಲ್ಲ ಪಟ್ಟರು. ಸಂಜಯ್ ರಾವತ್ ಅಂತೂ ಹೆಂಗೆ ಹೇಳಿದರು ಅಂದರೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿ ಅವ್ರನ್ನೆಲ್ಲ ಸುಟ್ಟಾಕ್ಬಿಡ್ತೀವಿ MLAಗಳನ್ನಂತ ಹೆದರಿಸಿದ್ರು. ವಾಪಸ್ ಮುಂಬೈಗೆ ಕಾಲಿಡ್ಲಿ ಅಂತ ಹೇಳಿದರು. ನೋಡಿದರೆ ಭಾಳ ದೊಡ್ಡದಾದಂಥ ಗಂಭೀರವಾದಂಥ ಸಮಸ್ಯೆ ಉದ್ಭವ ಆಗುತ್ತೆ, ಬಿಕ್ಕಟ್ಟಾಗತ್ತೆ ಅಂತ ನಾನು ಮಾಡಿದ್ದೆ. ನೋಡಿದರೆ ಟುಸ್ ಪಟಾಕಿ ಆಗೋಯ್ತು. ಸರ್ಕಾರವನ್ನು ರಚನೆ ಮಾಡಿದ್ರು ಉದ್ಧವ್ ಠಾಕ್ರೆ ಬೀದಿಗೆ ಬಿದ್ದರು.
ಈಗ ಅರವಿಂದ್ ಕೇಜ್ರಿವಾಲ್ ಏನು ಮಾಡಿದ್ರು, ನಾನು ಪ್ರಾರಂಭದಲ್ಲಿ ಒಂದು ಮಾತು ಹೇಳಿದೆ, ಕರ್ಮ ಸಿದ್ಧಾಂತ ಅವ್ರು ಏನು ಮಾಡಿದ್ದಾರೆ ಅದನ್ನ ಅನುಭವಿಸ್ತಾರೆ. ಯಾಕೆ ಆ ಮಾತನ್ನು ಹೇಳಿದೆ ಅಂದರೆ, ಅರವಿಂದ್ ಕೇಜ್ರಿವಾಲ್ ಪಕ್ಕಾ ನಾಟಕಕಾರ, ಪಕ್ಕಾ ಕಲಾಕಾರ. ಜನರಿಗೆ ಟೋಪಿ ಹಾಕೋದು ಹೇಗೆ ಅಂತ ತುಂಬ ಚೆನ್ನಾಗಿ ಗೊತ್ತಿದೆ. ಆತನ ತಲೆ ಮೇಲಿರೋ ಟೋಪಿಯನ್ನು ಆತ ಬದಲಿಸ್ತಾ ಇರ್ತಾರೆ ಬೇರೆ ಬೇರೆ ಅವರಿಗೆ. ಹೆಸರು ಅದೇ ಇರುತ್ತೆ, ಆಮ್ ಆದ್ಮಿ ಅಂತಲೇ ಹೆಸರಿರುತ್ತೆ. ಟೋಪಿಯನ್ನು ಬದಲಿಸ್ತಾ ಇರ್ತಾರೆ. ಹೇಗೆ ಯಾರ್ಯಾರು ಫಂಡ್ ಮಾಡ್ತಾರೋ ಅವ್ರನ್ನ ಜೊತೆ ಕೂಡ್ಸ್ಕೊತಾರೆ, ಯಾರು ಬೇಕಾದವರು, ಶಾಂತಿ ಭೂಷಣ್ ಇರಲಿ, ಪ್ರಶಾಂತ್ ಭೂಷಣ್ ಇರಲಿ. ಆಮೇಲೆ ಪಕ್ಷಕ್ಕೆ ಒಳ್ಳೆಯ ಹೆಸರು ಬರಲಿ ಅಂತ ಕಿರಣ್ ಬೇಡಿ ಥರದವ್ರನ್ನ, ಸಂತೋಷ್ ಹೆಗಡೆ ಥರದವ್ರನ್ನ ಜೊತೆಗೆ ಸೇರಿಸ್ಕೊತಾರೆ. ಅಣ್ಣಾ ಹಜಾರೆ ಅವರ ಮೂಲ ಕನಸು ಅಂತ ಹೇಳ್ತಾರೆ, ವಿಚಾರಧಾರೆ ಅಂತಾರೆ. ಅದೆಲ್ಲ ಹೇಳಿ ಆದಮೇಲೆ ಬಿಭವ್ ಕುಮಾರ್ ಥರದ ಈ ಆಪ್ತ ಸಹಾಯಕನನ್ನು ಜೊತೆಗೆ ಇಟ್ಕೊಂಡು ಸ್ವಾತಿ ಮಾಲಿವಾಲ್ ಥರದವ್ರಿಗೆ ಹೊಟ್ಟೆಗೆ ಒದಿಸ್ತಾರೆ. ಇಲ್ಲಿವರೆಗೂ ಆತನ ಬಗ್ಗೆ ಇರುವಂಥ ಅತಿ ದೊಡ್ಡದಾದಂಥ ಆರೋಪ ಏನಂದರೆ, ಈತ ಎಲ್ಲರನ್ನೂ ಜೊತೆಗೆ ಸೇರಿಸ್ಕೊಂಡು ರಾಜಕೀಯವನ್ನೇ ಮಾಡಲಿಲ್ಲ. 3-4 ಜನ ಒಳಗಡೆ ಕೂತ್ಕೊಂಡು ಯಾವಾಗಲೂ ಲೆಕ್ಕಾಚಾರ ಮಾಡ್ತಾ ಇರೋದು. ಯಾವತ್ತೂ ಕೂಡ ಶಾಸಕರ ಕೈಗೆ ಈತ ಸಿಗಲೇ ಇಲ್ಲ. ಈತ ತನ್ನ ಯೋಜನೆಗಳೇನು ಅಂತಲೂ ಹೇಳ್ತಾ ಇರಲಿಲ್ಲ. MLAಗಳ ಜೊತೆನೂ ಬೆರಿತೀನಿ ಅಂತ ಬೆರೀತಾ ಇರಲಿಲ್ಲ. ದಿಲ್ಲಿಯಲ್ಲಿ 70 ಸಂಖ್ಯಾಬಲದ ವಿಧಾನಮಂಡಲದಲ್ಲಿ 63 ಜನ ಇವರದೇ ಸದಸ್ಯರಿದ್ದರೂ ಕೂಡ ಒಮ್ಮತವೇ ಇರಲಿಲ್ಲ. ಬಂದಿರೋರೆಲ್ಲ ಬೇರೆ ಬೇರೆ ರಂಗದವರಾಗಿರೋದ್ರಿಂದ, ಅವ್ರು ರಾಜಕೀಯ ಪುಢಾರಿಗಳಲ್ಲದೆ ಇರೋದ್ರಿಂದ ಈತನ ವಿರುದ್ಧ ಏನನ್ನೂ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅನ್ನುವಂಥ ಅತಿ ದೊಡ್ಡದಾದಂಥ ಆರೋಪ ಈತನ ಮೇಲಿದೆ. ವಿಶೇಷ ಏನಪ್ಪ ಅಂದರೆ, ಈಗ ಈ ಪಂಜಾಬದಲ್ಲಿ 10 ತಿಂಗಳ ಸಮಯ ಇದೆ, ಎಲೆಕ್ಷನ್ ಆಗಲಿಕ್ಕೆ 10 ತಿಂಗಳಿದೆ. ಈ 10 ತಿಂಗಳಲ್ಲಿ ಬೇರೆ ಸರ್ಕಾರ ರಚನೆ ಆಗಿಬಿಟ್ರೆ ಅದಕ್ಕೊಂದು ಹೊಸ ಹೊಳಹು ಬರುತ್ತೆ. ಹಾಗೆ ಹೊಸ ಹೊಳಹು ಬರುವ ಮೂಲಕ ಅರವಿಂದ್ ಕೇಜ್ರಿವಾಲ್ಗೆ ಪಕ್ಷವೇ ಇರಲಾರ್ದ ಹಾಗೆ ಮಾಡಬಹುದು ಅನ್ನುವಂಥ ಒಂದು ಲೆಕ್ಕಾಚಾರ ನಡೀತಾ. ಅಂದರೆ ಪಕ್ಷವೇ ನಿಂದಲ್ಲ, ಆಮ್ ಆದ್ಮಿ ಪಾರ್ಟಿ ಅಂತ ಏನಿದೆ, ಆಮ್ ಆದ್ಮಿ ಪಾರ್ಟಿ ಅರವಿಂದ್ ಕೇಜ್ರಿವಾಲ್ಗೆ ಸೇರಿದ್ದಲ್ಲ, ಚಿಹ್ನೆ ಆತನದಲ್ಲ, ಪಕ್ಷ ಆತನದಲ್ಲ. ಏಕೆಂದರೆ ಆತನ ಬಳಿ ಸಂಖ್ಯಾಬಲವಿಲ್ಲ, MLAಗಳು. ಇದೇ ಮಾತನ್ನು ಉದ್ಧವ್ ಠಾಕ್ರೆಗೂ ಕೂಡ ಇದೇ ರೀತಿಯಾಗಿ ಈತನ ಚಿಹ್ನೆಯನ್ನು ಏಕನಾಥ್ ಶಿಂದೆ ಪಕ್ಷವನ್ನು ಕಿತ್ಕೊಂಡ್ರು. ಅವಾಗ ಚುನಾವಣಾ ಆಯೋಗ ಕೇಳಿದ್ದೇನು, ನಿಮ್ಮ ರಿಜಿಸ್ಟ್ರಿಯನ್ನು ತೋರಿಸಿ, ನಿಮ್ಮ ಬಳಿ ಇರುವಂಥ ಆಫೀಸ್ ಬೇರರ್ಸ್ ಯಾರು ನಿಮ್ಮ ಪರವಾಗಿದ್ದಾರೆ ಅದರ ಲಿಸ್ಟ್ ತೋರಿಸಿ, MLAಗಳ ಪಟ್ಟಿಯನ್ನು ತೋರಿಸಿ, MLAಗಳು ನಿಮ್ಮ ಪರವಾಗಿ ಯಾರಿದ್ದಾರೆ ಅದರ ಪಟ್ಟಿಯನ್ನು ತೋರಿಸಿ, ಅದರ ಆಧಾರದ ಮೇಲೆ ಆ ಮಾನದಂಡದ ಪ್ರಕಾರ ಪಕ್ಷ ಯಾವುದು ಅಂತ ಹೇಳ್ತೀವಿ ಅಂತ. ಹಾಗೆ ಲೆಕ್ಕಾಚಾರ ಮಾಡಿದಾಗ ಕಂಡಂಥದ್ದು ಏಕನಾಥ್ ಶಿಂದೆ ಬಣ ಭಾಳ ಸ್ಟ್ರಾಂಗ್ ಆಗಿದೆ ಅಂತ. ಉದ್ಧವ್ ಠಾಕ್ರೆ ನಿಮ್ಮ ಪಕ್ಷವೇ ಅಲ್ಲ, ಇದು ಮೂಲ ಪಕ್ಷಕ್ಕೆ ನಿಮ್ಗೆ ಸಂಬಂಧವೇ ಇಲ್ಲ, ನಿಮ್ದು ಅಲ್ವೇ ಅಲ್ಲ. ಹಾಗೆ ನೋಡಿದರೆ ಹೈಜಾಕ್ ಮಾಡಿದ್ದು ಏಕನಾಥ್ ಶಿಂದೆ. ಈಗ ಅದೇ ರೀತಿ ರಾಘವ ಚಡ್ಡಾ ಅರವಿಂದ್ ಕೇಜ್ರಿವಾಲ್ದು ಪಕ್ಷವೇ ಅಲ್ಲ ಅನ್ನುವ ರೀತಿಯದಾದಂಥ ಲೆಕ್ಕಾಚಾರವನ್ನು ಮಾಡ್ತಾ ಇದ್ದಾರೆ. ಇದು ಒಳ್ಳೆಯದ ಕೆಟ್ಟದ್ದ ಅದ್ರ ಬಗ್ಗೆ ನನಗೆ ಕಮೆಂಟ್ ಮಾಡುವ ಸ್ಥಿತಿಯಲ್ಲಿ ಇಲ್ಲ. ಮಾಡಬೇಕಾ ಮಾಡಬಾರ್ದಾ ಅದು ಅವರವರ ವಿವೇಚನೆಗೆ ಬಿಟ್ಟದ್ದು. ಆದರೆ ಅರವಿಂದ್ ಕೇಜ್ರಿವಾಲ್ಗೆ ಇಂಥದ್ದೊಂದು ಮರ್ಮಾಘಾತ ಆಗಬೇಕಾದ ಅಗತ್ಯತೆ ಇತ್ತು. ಯಾಕೆಂದರೆ ರಾಜಕಾರಣಿಗಳು ಅಂದರೆ ನಾವು ಪುಢಾರಿಗಳು ಅಂತ ಭಾವಿಸಿರ್ತೀವಿ, ರಾಜಕಾರಣಿಗಳು ಅಂದರೆ ನಾವು ಭ್ರಷ್ಟಾಚಾರಿಗಳು ಅಂತ ಭಾವಿಸಿರ್ತೀವಿ, ರಾಜಕಾರಣಿಗಳು ಅಂದರೆ ನಾವು ಅಪ್ರಾಮಾಣಿಕರು ಅಂತ ಭಾವಿಸಿರ್ತೀವಿ, ರಾಜಕಾರಣಿ ಅಂದರೆ ನಾವು ಅದಕ್ಷ ಅಂತ ಭಾವಿಸಿರ್ತೀವಿ. ಈತ ಅದೆಲ್ಲವೂ ಅಲ್ಲ ಅಂತ ತನ್ನನ್ನು ತಾನು ತೋರಿಸ್ಕೊಂಡಿದ್ದ. ನಾನು ದಕ್ಷ, ನಾನು ಪ್ರಾಮಾಣಿಕ, ನಾನು ಭ್ರಷ್ಟನಲ್ಲ ಪ್ರಾಮಾಣಿಕ ಅಂತ ಹೇಳಿಕೊಂಡು ನಮಗೆ ಟೋಪಿ ಹಾಕಿದ್ರಲ್ಲ, ಅದಕ್ಕೆ ಶಿಕ್ಷೆಯಾಗಬೇಕು. ಯಾಕೆ ಶಿಕ್ಷೆ ಆಗಬೇಕು ಅಂದರೆ, ಮುಂದೆ ನಿಜವಾಗಲೂ ಒಬ್ಬ ವ್ಯಕ್ತಿ ಪ್ರಾಮಾಣಿಕನೇ ಬಂದು ಒಂದು ಪಕ್ಷವನ್ನು ಕಟ್ತೀನಿ ಅಂದಾಗ ಜನ ಒಪ್ಪಲಾರದ ಸ್ಥಿತಿ ಇವತ್ತಿದೆ. ಇದಕ್ಕೆ ಕಾರಣ ಯಾರು? ಅರವಿಂದ್ ಕೇಜ್ರಿವಾಲ್. ಆದ್ದರಿಂದ ಕರ್ಮ ಸಿದ್ಧಾಂತ ಅನ್ನೋದು ಆತನಿಗೆ ತಕ್ಷಣದಲ್ಲಿ ನಾಟಬೇಕು, ಅದು ನನ್ನ ಆಶಯ. ಕೊನೆಗಾಗಿ ಭಾನುವಾರ ಎಲ್ಲ ಕಡೆ ಪತ್ರಿಕೆಗಳನ್ನು ನೋಡಿದಾಗ ಇಷ್ಟನೇ ರ್ಯಾಂಕು, ಆಟೋ ಡ್ರೈವರ್ ಮಗ 98 ತೊಗೊಂಡ, ಇನ್ನೊಬ್ಬ 97 ತೊಗೊಂಡ, ಆತನ ಮನೆಯಲ್ಲಿ ಎಲ್ಲರೂ ಹುಷಾರೇ ಇರಲಿಲ್ಲ. ಈ ರೀತಿಯಾದ ಸುದ್ದಿಗಳನ್ನು ನೋಡ್ತೀವಿ. ಗೆದ್ದವರ ಸುದ್ದಿಯನ್ನು ನೋಡ್ತೀವಿ. ಸೋತವ್ರ ಬಗ್ಗೆ ಬರೆಯೋರು ಯಾರೂ ಇಲ್ಲ. ಫೇಲ್ ಆದವ್ರ ಬಗ್ಗೆ ಯಾರು ಮಾತಾಡ್ತಾರೆ? ಮಧ್ಯಪ್ರದೇಶದಲ್ಲಿ ಒಬ್ಬ ಕಾಂಟ್ರಾಕ್ಟ್ರು ದಕ್ಷತೆಯಿಂದ ಕಾಂಟ್ರಾಕ್ಟ್ ಮಾಡಿಕೊಂಡು ತುಂಬ ಚೆನ್ನಾಗಿರ್ತಾನೆ. ಆತನಿಗೊಬ್ಬ ಅತ್ಯಂತ ಮುಗ್ಧನಾದಂಥ ಮಗ, SSLC ಹುಡುಗ. ಪರೀಕ್ಷೆಯ ಫಲಿತಾಂಶ ಬಂತು, ಪರೀಕ್ಷೆಯಲ್ಲಿ ಆತ ಫೇಲ್ ಆಗಿದ್ದ. ತಂದೆಯ ಭಯ ಏನು ಅಂದರೆ, ಮಗ ಅಂತರ್ಮುಖಿ, ಹೆಚ್ಚು ಮಾತಾಡೋದಿಲ್ಲ, ಹೆಚ್ಚು ಜನರ ಜೊತೆ ಬೆಳೆದು ಉಡಾಳತನ ಎಲ್ಲ ಮಾಡಲ್ಲ. ಹೀಗಾಗಿ ಆತನಿಗೆ ಭಯ ಅನ್ನೋದು ಫೇಲ್ ಆಗಿದ್ದಕ್ಕೆ ಎಲ್ಲಿ ಈತ ಒಳಪೊಟರೆಯಲ್ಲಿ ಸೇರಿಕೊಂಡು ಬದುಕನ್ನೇ ಎಲ್ಲಿ ಕಳ್ಕೊಂಡ್ಬಿಡ್ತಾನೋ, ಅಥವಾ ಮುಂದಿನ ದಿನಗಳಲ್ಲಿ ಸಂಪೂರ್ಣ ಹತಾಶನಾಗಿ ಭವಿಷ್ಯದ ಬಗ್ಗೆ ತನ್ನ ಕಾರ್ಗತ್ತಲಾಗಿಬಿಡುತ್ತೆ ಅನ್ನುವಂಥ ಆಲೋಚನೆಗೆ ಏನಾದ್ರು ಬಂದ್ಬಿಡ್ತಾನೋ ಅಂತ ಆತಂಕ ಶುರು ಆಗುತ್ತೆ ತಂದೆಗೆ, ಮಗ ಫೇಲ್ ಆಗಿದ್ದಕ್ಕೆ. ರಾತ್ರಿ ಎಲ್ಲ ಯೋಚನೆ ಮಾಡ್ತಾನೆ, ನಿದ್ದೆ ಬರೋದಿಲ್ಲ. ಪಕ್ಕದಲ್ಲಿ ಮಗ ಒಬ್ಬನೇ ಮಲಗಿದ್ದಾನೆ.
ತಾಯಿ ಆತನ ಬೆನ್ನನ್ನು ನೇವರಿಸ್ತಾ ಇದ್ದಾಳೆ. ಮಗುವಿನ ಕಣ್ಣಲ್ಲಿ ದಳ 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 ನೀರು ಇಳಿತಾ ಇದೆ. ಅಪ್ಪ ಏನು ಮಾಡಬೇಕು ಗೊತ್ತಾಗೋದಿಲ್ಲ. ಮಾರನೇ ದಿವಸ ಬೆಳಗ್ಗೆ ಫೋನ್ ಎತ್ಕೋತಾನೆ ಸರ್. ಫೋನ್ ಎತ್ಕೊಂಡು ಮೊದಲು ಮುಖ್ಯೋಪಾಧ್ಯಾಯರಿಗೆ ಫೋನ್ ಮಾಡ್ತಾನೆ, ಶಿಕ್ಷಕರಿಗೆ ಫೋನ್ ಮಾಡ್ತಾನೆ, ಈತನ ಸಹಪಾಠಿಗಳಿಗೆ ಫೋನ್ ಮಾಡ್ತಾನೆ, ರ್ಯಾಂಕ್ ಬಂದವ್ರು ಫೋನ್ ಮಾಡ್ತಾನೆ, ಫೇಲ್ ಆದವ್ರು ಫೋನ್ ಮಾಡ್ತಾನೆ, ಎಲ್ಲ ಈತನ ಸಂಗಡಿಗರಿಗೆ ಎಲ್ರಿಗೂ ಫೋನ್ ಮಾಡಿ ಒಂದು 5 ಸ್ಟಾರ್ ಹೋಟೆಲ್ನಲ್ಲಿ ಭೋಜನ ಕೂಟವನ್ನು ಏರ್ಪಡಿಸ್ತಾನೆ. ಆ ಮಾರನೇ ದಿವಸ ಸಂಜೆ, ಅವತ್ತಿನ ಸಂಜೆ ಎಲ್ಲರಿಗೂ ಅಚ್ಚರಿ ಆಗುತ್ತೆ. ಯಾವಾಗಲೂ ರ್ಯಾಂಕ್ ಬಂದವ್ರಿಗೆ ಮನೇಲಿ ಪಾರ್ಟಿ ಕೊಡ್ತಾರೆ. ತಂದೆ ನನ್ನ ಮಗ ಇಂಥ ದೊಡ್ಡ ಯಶಸ್ಸನ್ನು ಪಡೆದ ಅಂಥೇಳಿ ಪಾರ್ಟಿ ಕೊಡೋದನ್ನು ನೋಡಿದ್ದೀವಿ. ಈತನ ಮಗ ಫೇಲ್ ಆಗಿದ್ದಾನೆ, ಈತ ಯಾಕೆ ನಮ್ಮ ಪಾರ್ಟಿ ಕೊಡ್ತಾ ಇದ್ದಾನೆ? ಎಲ್ಲರೂ ಭಾಳ ದೊಡ್ಡ ಮಟ್ಟದ ಜಿಜ್ಞಾಸೆಯಿಂದ ಆ 5 ಸ್ಟಾರ್ ಹೋಟೆಲ್ಗೆ ಹೋಗ್ತಾರೆ. ಹೋದ ತಕ್ಷಣ ಊಟಕ್ಕಿಂತ ಮುಂಚೆ ಆತ 3ರಿಂದ 5 ನಿಮಿಷ ಮಾತಾಡ್ತಾನೆ. ತಂದೆ, ಯಾರ್ಯಾರು ನನ್ನ ಮಗನಿಗೆ ಪಾಠವನ್ನು ಹೇಳ್ಕೊಟ್ಟಿದ್ದೀರಿ ಅವರಿಗೆಲ್ಲ ನಾನು ಶಿರಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ. ಯಾರ್ಯಾರು ನನ್ನ ಮಗನ ಜೊತೆ ಸಹಪಾಠಿಯಾಗಿ ಆತನ ಜೊತೆ ಬೆರೆತಿದ್ದೀರಿ ಅವರಿಗೆಲ್ಲ ನನ್ನ ಪ್ರೀತಿಯ ಶುಭ ಹಾರೈಕೆಗಳು. ಯಾರು ನನ್ನ ಮಗನ ಜೊತೆ ಒಡನಾಟವನ್ನು ಇಟ್ಕೊಂಡಿದ್ದೀರಿ ಅವರಿಗೆಲ್ಲ ನನ್ನ ಶುಭ ಕಾಮನೆಗಳು. ನೀವೆಲ್ಲ ಪಾಠ ಹೇಳಿಕೊಟ್ಟಿದ್ದರಿಂದಾಗಿ ನನ್ನ ಮಗ ಇಷ್ಟಾದರೂ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಯಿತು. ಆತ ಫೇಲ್ ಆಗಿದ್ದು ಕೇವಲ ಶಾಲೆಯ ಪಾಠಗಳಲ್ಲಿ ಮಾತ್ರ, ಜೀವನದಲ್ಲೆಲ್ಲ. ಒಂದು ಕಾಲದಲ್ಲಿ ನಾನೂ ಕೂಡ ಫೇಲ್ ಆಗಿದ್ದರಿಂದಾಗಿ ಇವತ್ತು ಭಾಳ ದೊಡ್ಡ ಮಟ್ಟದ ಕ್ಲಾಸ್ 1 ಕಾಂಟ್ರಾಕ್ಟರ್ ಆಗಿ ಮಧ್ಯಪ್ರದೇಶದಲ್ಲಿ ಸರ್ಕಾರದಲ್ಲಿ ದೊಡ್ಡ ಹೆಸರನ್ನು ಗಳಿಸಿದ್ದೇನೆ. ಅವತ್ತು ಪಾಸಾಗಿದ್ದರೆ ನಾನು ಏನಾಗ್ತೀನಿ ಗೊತ್ತಿಲ್ಲ, ನಾನು ಯಾವುದೋ ಒಂದು ಆಫೀಸರ್ ಆಗ್ತಿದ್ನೋ ಮತ್ತೇನಾಗ್ತಿದ್ನೋ ಗೊತ್ತಿಲ್ಲ. ಆದರೆ ಇವತ್ತು ಮೇಲ್ಸ್ತರದ ಜೀವನವನ್ನು ನಾನು ನಡೆಸ್ತಾ ಇರೋದು ಫೇಲ್ ಆದ ತದನಂತರ. ಅದರ ಅರ್ಥ ಜೀವನದಲ್ಲಿ ಫೇಲ್ ಆಗಬೇಕು ಅಂತ ಅಲ್ಲ, ಫೇಲ್ ಆದ ಮೇಲೂ ಬದುಕಿದೆ ಅನ್ನೋದಕ್ಕೆ ನಾನೇ ಸಾದೃಶ ಸ್ವರೂಪ, ನಾನೇ ಸಾಕ್ಷಿ. ನನಗಿಂತ ದೊಡ್ಡ ಸಾಕ್ಷಿ ಬೇರೆಯವ್ರು ಬೇಕಾಗಿಲ್ಲ. ಯಾವುದೋ ವಿಜ್ಞಾನಿ ಹೆಸರು, ಯಾವ ವಿದ್ವಾಂಸನ ಹೆಸರು ನಾನು ಹೇಳಬೇಕಾಗಿಲ್ಲ. ನನ್ನದೇ ಜೀವನ ಸಾಕು. ಜೀವನದಲ್ಲಿ ನಾವು ಫೇಲ್ ಆಗ್ತೀವಿ. ಪರೀಕ್ಷೆಯಲ್ಲಿ ಫೇಲ್ ಆದರೆ ಅದು ಫೇಲ್ ಆಗೋದಿಲ್ಲ. ಬದುಕಿನಲ್ಲಿ ಫೇಲ್ ಆದಾಗ ಕೂಡ ಆ ಅಧ್ಯಾಯದಲ್ಲಿ ಫೇಲ್ ಆಗಿದ್ದೀವಿ ಅಂತ 2ನೇ ಅಧ್ಯಾಯವನ್ನು ತೆರೆದು ಬದುಕನ್ನು ಮಾಡಬೇಕಾಗಿದ್ದು ನಮ್ಮ ಕರ್ತವ್ಯ. ಇವತ್ತು ನನ್ನ ಮಗ SLCನಲ್ಲಿ ಸ್ಕೂಲಿನಲ್ಲಿ ಅಕಾಡೆಮಿಕ್ಕಾಗಿ ಫೇಲ್ ಆಗಿದ್ದಾನೆ ಅಷ್ಟೇ, ಜೀವನದಲ್ಲಿ ಫೇಲ್ ಆಗಿಲ್ಲ ಅವನು. ನೀವೆಲ್ಲ ಪಾಠ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಿ, ಆದರೆ ಗ್ರಹಿಸಿಕೊಳ್ಳುವುದರಲ್ಲಿ ನನ್ನ ಮಗ ವಿಫಲನಾಗಿದ್ದಾನೆ. ಸ್ಮರಣೆಯನ್ನು ಇಟ್ಕೊಂಡು ಬರೀಲಿಕ್ಕೆ ಆತ ವಿಫಲನಾಗಿದ್ದಾನೆ. ಕ್ಲಾಸ್ ರೂಮ್ನಲ್ಲಿ ಎಕ್ಸಾಮ್ ಸೆಂಟ್ರಲ್ಲಿ 3 ತಾಸೋ 2.5 ತಾಸೋ ಎಕ್ಸಾಮ್ ಟೈಮಲ್ಲಿ ಇಷ್ಟನ್ನೂ ನೆನಪಿಸ್ಕೊಂಡು ಬರೀಲಿವುದರಲ್ಲಿ ಆತ ಫೇಲ್ ಆಗಿದ್ದಾನೆ. ಚೆನ್ನಾಗಿ ಓದ್ತಾನೆ. ಮುಂದಿನ ವರ್ಷ ಇದೇ ರೀತಿ ನೀವು ಪಾಠ ಹೇಳ್ಕೊಡಿ. 2ನೇ ವರ್ಷವೂ ಫೇಲ್ ಆದರೂ ಕೂಡ ನಾವು ಇದೇ ರೀತಿ ಕೂತ್ಕೊಂಡು ಊಟ ಮಾಡೋಣ. ಯಾಕೆಂದರೆ ಜೀವನ ಭಾಳ ದೊಡ್ಡದು ಅಂತ. ಮಗು ತಲೆ ತೆಪ್ಪನ್ನು ಜೋರಾಗಿ ಬಂದು ತಪ್ಕೋತದೆ. ಟೀಚರ್ಗಳು ಬಂದವರೆಲ್ಲ ಕಣ್ಣೀರು ಹಾಕ್ತಾರೆ. ನಮಸ್ಕಾರ.